ದೇವಸ್ಥಾನಗಳನ್ನು ನಿಂದಿಸ್ತಾ ಇದ್ದಾರೆ, ದೇವರುಗಳ ನಿಂದೆಯನ್ನು ಮಾಡ್ತಾ ಇದ್ದಾರೆ, ಶಿವನ ನಿಂದೆ ಮಾಡ್ತಾ ಇದ್ದಾರೆ, ವಿಷ್ಣುವಿನ ನಿಂದೆಯನ್ನು ಮಾಡ್ತಾ ಇದ್ದಾರೆ, ಗಣಪತಿಯ ನಿಂದೆಯನ್ನು ಮಾಡ್ತಾ ಇದ್ದಾರೆ, ಆಮೇಲೆ ದೇವಿ ದುರ್ಗೆ ನಿಂದೆಯನ್ನು ಮಾಡ್ತಾ ಇದ್ದಾರೆ, ಚಾಮುಂಡಿಯ ಈಶ್ವರಿಯ ನಿಂದೆಯನ್ನು ಮಾಡ್ತಾ ಇದ್ದಾರೆ, ಇನ್ನೂ ಹಲವು ದೇವತೆಗಳನ್ನು ತದ್ವಾ ಬಾಯಿ ಕೆಲವು ಜನ ಮಾಡ್ತಿದ್ದಾರೆ, ಕೆಲವು ಜನ ಅಲ್ಲ. ಈಗೇನು ಅಭಿಯಾನ ಮಾಡ್ತಾ ಇದ್ದಾರಲ್ಲ ಈ ಬಸವ್ ತಾಲಿಬಾನಿಗಳಂತ ನಾ ಯಾರಿಗೆ ಕರಿತೀನಲ್ಲ, ಇವರೇ ಮಾಡ್ತಾ ಇರೋದು. ಇವರು ಈ ರೀತಿ ಮಾಡಿ ಜನರ ಶ್ರದ್ಧೆಯನ್ನು, ಒಂದು ಅಂದರೆ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಶ್ರದ್ಧೆಯೂ ಆಯಿತು ಮತ್ತು ಹಿಂದೂ ಧರ್ಮದ ಶ್ರದ್ಧೆಯನ್ನು ಆಯಿತು ಹಾಳು ಮಾಡಿ ಇವ್ರು ಏನು ಗಳಿಸ್ಲಿಕ್ಕೆ ಹೊರಟಿದ್ದಾರೋ ನನಗೆ ಗೊತ್ತಿಲ್ಲ. ಆಮೇಲೆ ನೀವು ಮಾಂಸ ತಿಂದರೂ ಆಗ್ಬೋದು, ಶರ್ಯ ಕುಡಿದ್ರೂ ಆಗ್ಬೋದು. ಇದೇನು ಅಧ್ಯಾತ್ಮನ? ಬಸವಣ್ಣ ಶಾಕಾಹಾರಿ, ಬಸವಣ್ಣ ಅಹಿಂಸಾವಾದಿ, ಬಸವಣ್ಣ ಭಕ್ತಿಯ ಭಂಡಾರ. ಆ ಬಸವಣ್ಣನ ಎದಕ್ಕೋ ಕರ್ಕೊಂಡು ಹೋಗಿ ಧರ್ಮ ಕಟ್ಲಕ್ಕೆ ಹಚ್ಚಿದರು. ಆದರೆ ಬಸವಣ್ಣ ಎಲ್ಲಿಯೂ ಒಂದು ವಾಕ್ಯವನ್ನು ಉಚ್ಚಾರ ಮಾಡಿಲ್ಲ ತನ್ನ ವಚನಗಳಲ್ಲಿ, ನಾನು ಧರ್ಮ ಕಟ್ತೀನಿ ಅಂತ ಅಥವಾ ಕಟ್ಟುವ ಅವಶ್ಯಕತೆ ಇದೆ ಅಂತ ಎಲ್ಲಿ ಇಲ್ಲ. ಬಸವಣ್ಣವ್ರು ಹೇಳಿದ್ದಿಷ್ಟೇ, ಎಲ್ಲಿಯಾದರೂ ಸಹಿತ ಹಿಂಸೆ ಆಗ್ತಿತ್ತು ಅಂದರೆ ಅಥವಾ ಎಲ್ಲಿಯಾದರೂ ಕಂದಾಚಾರಗಳಿದ್ದು ಅಂದರೆ ಅವುಗಳನ್ನು ಟೀಕಿಸೋದು, ಟೀಕಿಸಿದ್ದು ಸ್ವಾಭಾವಿಕ. ಅದು ಬಸವಣ್ಣನವರೇ ಮಾಡಿದರು, ಮತ್ತಾರೂ ಮಾಡಿಲ್ಲ ಅಂತ ಹೀಗೂ ಅಲ್ಲ. ಸುಮಾರು ಜನ ವೈದಿಕರಲ್ಲಿರುವಂಥ ಕೆಲವೊಂದು ಅಪನಂಬಿಕೆಗಳನ್ನು ಟೀಕಿಸಿದ್ದಾರೆ. ಅದು ದೊಡ್ಡ ಪರಂಪರೆ ಇದೆ ನಮ್ಮ ದೇಶದಲ್ಲಿ ಸುಮಾರು. ಆಮೇಲೆ ಹಿಂದೂ ಧರ್ಮದಲ್ಲಿಯೇ ಸಹಿತ ಬೇರೆ ಬೇರೆ ದರ್ಶನಶಾಸ್ತ್ರಗಳಿವೆ. ಅವರಲ್ಲಿ ಯಾವಾಗಲೂ ಶಾಸ್ತ್ರಾರ್ಥ ಆಗ್ತಾ ಇರುತ್ತೆ. ಆ ಶಾಸ್ತ್ರಾರ್ಥದಲ್ಲಿ ಖಂಡನೆ ಮಂಡನೆಗಳು ಅಂತ ಯಾವಾಗಲೂ ಇರ್ತಾವೆ. ಅದನ್ನು ಆನಂದದಿಂದ ಸ್ವೀಕರಿಸ್ತಾರೆ. ಅದು ರಸ್ತೆಗಿಳಿಬಾರ್ದು. ಅದು ಒಂದು ವಿಚಾರವನ್ನು ಮತ್ತೊಂದು ವಿಚಾರದಿಂದ ಖಂಡಿಸಬೇಕು, ಮಂಡಿಸಬೇಕು. ಸ್ವಾಮೀಜಿ, ಒಂದು ಮಾತು ಹೇಳಿದ್ರಿ ನೀವು, ಮಾಂಸ ತಿನ್ನೋದು, ಸರಾಯಿ ಕುಡಿಯೋದು ಅಧ್ಯಾತ್ಮ ಅಲ್ಲ ಅಂತ ಆದ್ರೆ, ಕನೀರ್ ಶ್ರೀಗಳು ತಾಲಿಬಾನಿಗಳು ಅಂತ ಪದಪ್ರಯೋಗ ಮಾಡ್ತಾರಲ್ಲ, ಇದು ಅಧ್ಯಾತ್ಮನ? ನಾನು ಅದೇ ಹೇಳ್ತಾ ಇದ್ದೀನಿ ನಿಮಗೆ, ಯಾಕೆ ಮಾಡಿದೆ ಅನ್ನೋದನ್ನು ಕೇಳಬೇಕು ಅಂತ. ದಯವಿಟ್ಟು ಹೇಳಿ ಸ್ವಾಮಿ. ಯಾಕೆ ಮಾಡಿದೆ ಅಂದರೆ, ತಾಲಿಬಾನಿಗಳಂತ ಯಾವ್ರಿಗೆ ಅಂತೀವಿ ನಾವು? ಅತಿರೇಕಿಗಳಿಗೆ. ಯಾವುದೇ ವಿಷಯದ ಅತಿರೇಕ ಮಾಡೋದು, ಹೇಸಿಗೆ ಬರುವಷ್ಟು ಅತಿರೇಕ ಮಾಡೋದು, ಆ ಅತಿರೇಕಕ್ಕೆ ತಾಲಿಬಾನಿತನ ಅಂತ ಕರೀತಾರೆ. ಅದನ್ನ ಹೇಳಿದಾಗ ಅವ್ರ ಹೃದಯಗಳನ್ನು ಗೆಲ್ಲೋಕೆ ಸಾಧ್ಯ ಆಗುತ್ತಾ ಅಥವಾ ದ್ವೇಷ ಜಾಸ್ತಿ? ಎಲ್ಲರ ಹೃದಯಗಳನ್ನು ಗೆಲ್ಲಕ್ಕಾಗೋದಿಲ್ಲ ಸಮಾಜದಲ್ಲಿ. ಯಾಕೆಂದರೆ ಇದು ಒಂದು ದಿವಸ ಎರಡು ದಿವಸದ್ದಲ್ಲ, ಇಂದಿಲ್ಲ ನಾಳೆ ಇಲ್ಲ ನಾಡಿದ್ದು ಎಂದಾದರೂ ಇವರಲ್ಲಿ ಸುಧಾರಣೆ ಆದೀತು ಅಂತ. ಮನುಷ್ಯರು ಸುಧಾರಣೆ ಆಗ್ತಾರೆ, ರಾಕ್ಷಸಿ ಸ್ವಭಾವದವರು ಸುಧಾರಣೆ ಆಗೋದು ಕಷ್ಟ. ರಾವಣನನ್ನು ಸುಧಾರಿಸ್ಲಿಕ್ಕೆ ಎಷ್ಟು ಜನ ಪ್ರಯತ್ನ ಪಡಲಿಲ್ಲ, ಸುಧಾರಣೆ ಆದ್ನ. ಅವನ ಅಣ್ಣ ತಮ್ಮಂದಿರು ಹೇಳಿದರು, ಹಿತಚಿಂತಕರು ಹೇಳಿದರು, ಅವನ ಹೆಂಡತಿನೂ ಹೇಳಿದ್ಲು, ಎಲ್ಲರೂ ಹೇಳಿದರು. ಅವನಿಂದ ಅಪೇಕ್ಷೆ ಇದೆಯಾ ನಿಮಗೆ? ಹಾಗೆ ಕೆಲವು ಜನ ಇಷ್ಟು ಒರಟು ರೀತಿಯಲ್ಲಿ ದೇವರನ್ನು, ಧರ್ಮವನ್ನು, ನಮ್ಮ ರೀತಿ ರಿವಾಜುಗಳನ್ನು, ನಿಯಮಗಳನ್ನು ನಿಂದಿಸಿ ಅಪಶ್ರದ್ಧೆಯನ್ನು ಸಮಾಜದಲ್ಲಿ ಉಂಟು ಮಾಡುವಂಥ ಕೆಟ್ಟ ಕೆಲಸ ಮಾಡಿದಾಗ ಇಂಥವ್ರಿಗೇನು ಆರತಿ ಬೆಳಗೋದ? ಮಂಗಳಾರತಿ ಬೆಳಗಬೇಕಾ ಇವರಿಗೆ? ಯಾರಾದರೂ ಕಠಿಣ ಶಬ್ದ ಬಳಸಬೇಕು. ಆ ಶಬ್ದ ನಾನು ಸಾಮಾನ್ಯರಿಗೂ ಮತ್ತು ಸನ್ಯಾಸಿಗಳಿಗೆ, ನಿಮ್ಮಂಥ ಶ್ರೇಷ್ಠರಿಗೆ ಏನು ವ್ಯತ್ಯಾಸ ಬಂತು? ಹಾಗಿದ್ರೆ ಏನೂ ವ್ಯತ್ಯಾಸ ಇಲ್ಲ. ಸಾಮಾನ್ಯರು ಚೆನ್ನಾಗಿರ್ತಾರೆ, ಸನ್ಯಾಸಿಗಳು ನಾವೇನು ವಿಶೇಷ ವ್ಯಕ್ತಿಗಳಂತ ನೀವು ಯಾಕೆ ತಿಳ್ಕೊಳ್ತಾ ಇದ್ದೀರಿ? ನಾನು ಒಬ್ಬ ಸಾಮಾನ್ಯ, ನಾನೊಬ್ಬ ಹಿಂದೂ ಲಿಂಗಾಯತ. ನಾನು ಮೊದಲು ಹಿಂದೂ, ಆಮೇಲೆ ಲಿಂಗಾಯತ. ನೋಡಿ, ಅವರವರಿಗೆ ಆಯಾ ದೇಶದಲ್ಲಿ ಕೆಲವೊಂದು ಧರ್ಮ ಸಂಸ್ಕೃತಿಗಳಿವೆ. ಈ ನಮ್ಮ ಹಿಂದೂ ಸಂಸ್ಕೃತಿಯನ್ನು ರಕ್ಷಿಸಬೇಕು, ಈ ದೇಶವನ್ನು ರಕ್ಷಿಸಬೇಕು ಅಂತ ಲಕ್ಷ ಲಕ್ಷ ಯುವಕರು ಪ್ರಾಣ ಕೊಟ್ಟಿದ್ದಾರೆ. ನೀವು ಗಮನಿಸಬೇಕು ಇವನ್ನೆಲ್ಲ. ವಿದೇಶಿ ಆಕ್ರಮಣಗಳು ನಮ್ಮ ದೇಶದಲ್ಲಿ ಆದವು. ಮುಸ್ಲಿಮರು ಬಂದರು, ಹೂನರು ಬಂದರು, ಶಕರು ಬಂದರು. ಅವರೇನು ಈ ದೇಶಕ್ಕೆ ಒಳ್ಳೇದು ಮಾಡ್ಬೇಕಂತ ಬಂದರೆ ಇಲ್ಲ. ಈ ದೇಶದಲ್ಲಿಯೇ ಇರುವಂಥ ಈ ಸಂಸ್ಕೃತಿಯನ್ನು ನಾಶ ಮಾಡಿ ತಮ್ಮ ಸಂಸ್ಕೃತಿಯನ್ನು ಇಲ್ಲಿ ಬಿತ್ತಬೇಕು ಅಂತ ಬಂದರು. ಯಾಕೆ ಅವ್ರ ಸಂಸ್ಕೃತಿ ಅವರಿಗೆ ಪ್ರಿಯ ಆದರೆ ನಮ್ಮ ಸಂಸ್ಕೃತಿ ನಮಗೆ ಪ್ರಿಯ ಆಗಬೇಡ? ಇದೇನು ಪಾಪನ? ಅವ್ರ ಸಂಸ್ಕೃತಿಯನ್ನು ಅವರು
ಬೇರೆ ದೇಶದಲ್ಲಿ ಹೋಗಿ ಅವ್ರ ಮೇಲೆ ಆಕ್ರಮಣ ಮಾಡಿ ಬಿತ್ತೋದಕ್ಕೆ ಪ್ರಯತ್ನ ಮಾಡ್ತಾರೆ. ನಾವಂತರೂ ಎಂದೂ ಹೋದವರಲ್ಲ ಅದಕ್ಕೆ. ಆದರೆ ನಮ್ಮನ್ನು ನಾವು ಕಾಪಾಡಿಕೊಳ್ಳುವಂಥ ಅಧಿಕಾರ ನಮಗಿರಬೇಕೋ ಇರಬಾರ್ದು. ಹಾಗಾದರೆ ಒಂದು ವೇಳೆ ನಾವು ಏನೂ ಮಾಡಬಾರ್ದು, ಎಲ್ಲ ಪ್ರೀತಿಯೇ ಮಾಡಬೇಕು, ಎಡಗಲ್ಲಕ್ಕೆ ಹೊಡೆದ್ರೆ ಬಲಗಲ್ಲ ಮುಂದೆ ಮಾಡಬೇಕು ಅಂತಂದರೆ ಇವು ಎರಡು ಅದಾವು ಮುಂದೆ ಮಾಡ್ಲಿಕ್ಕೆ ಬರ್ತದೆ. ಕುತ್ತಿಗೆನೇ ಕೊಯ್ಲಿಕ್ಕೆ ಬಂದರು ಅಂದರೆ ಇನ್ನೊಂದು ಕುತ್ತಿಗೆ ಎಲ್ಲಿಂದ ತರೋದು? ಇದನ್ನು ವಿಚಾರ ಮಾಡಿರಿ. ಎಡಗಾಲಿ ಒದ್ರೆ ನಾ ಬಡಗಾಲ ಹಿಡಿತೀನಿ ಅಂತ ಹೇಳ್ಬೋದು, ಎರಡು ಕಾಲದವು ಹೇಳ್ಬೋದು. ಇರೋದು ಒಂದೇ ಕುತ್ತಿಗೆ, ಅದನ್ನು ಕೊಯ್ಲಿಕ್ಕೆ ಬಂದರು ಅಂದ್ರೆ ಇನ್ನೊಂದು ಕುತ್ತಿಗೆ ಎಲ್ಲಿಂದ ತರೋದು? ನಾವು ನಮ್ಮ ಧರ್ಮವನ್ನು ಯಾವುದೇ ರೀತಿಯಲ್ಲಿ ರಕ್ಷಣೆ ಮಾಡೋದು. ಆ ರಕ್ಷಣೆಗಾಗಿ ನಾನು ಹೇಳಿದ್ನಲ್ಲ, ಗಣಾಚಾರವನ್ನು ಬಳಸ್ಲಿಕ್ಕೆ ಬಂದರೆ ಗಣಾಚಾರವನ್ನು ಬಳಸಬೇಕು. ಅಲ್ಲ, ನಮ್ಮ ಸಮಾಜದಲ್ಲಿ ಇದನ್ನು ವಿರೋಧಿಸೋರು ಯಾರೂ ಇಲ್ಲ. ಅಂದ್ರೆ ಯಾರು ಒಂದು ಆಕ್ರಮಣ ಮಾಡಿದ್ರು ಅದು ಆಕ್ರಮಣನೇ ಅಂತ ಹೇಳ್ತಾರೆ, ಅದು ಮಾಡಿ ಸರಿ ಅಂತ ಯಾರು ಹೇಳೋಲ್ಲ. ಹೀಗಿರುವಾಗ ಎಲ್ಲರೂ ಒಂದೇ ಅನ್ನುವ ಸದ್ಭಾವನೆಯನ್ನ ಬಿತ್ತುವಂತ ಕನೇರಿ ಶ್ರೀಗಳು ಎಲ್ಲರೂ ಒಂದೇ. ಈ ತಾವು ಹೇಗೆ ಹೇಳ್ತಾರೆ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಒಂದೇ ಎಲ್ಲರೂ ಒಂದೇ ಅಂತ ನೀವು ಅಂತೀರಿ. ಎಲ್ಲರೂ ಒಂದೇ ಅಂತ ನಾವು ಒಬ್ಬರೇ ಅನ್ಕೊಂಡು ಹೋದ್ರಾಗತ್ತಾ? ಮಸೀದಿಗಳಲ್ಲಿಯೂ ಸಹಿತ ಹೇಳ್ಬೇಕು ಹೇಳಬಾರ್ದು? ಸ್ವಾಮೀಜಿ ಮಸೀದಿಗಳಲ್ಲಿ ಎಲ್ಲರೂ ಒಂದೇ ಅಂತ ಹೇಳ್ತಾರ? ಚರ್ಚ್ಗಳಲ್ಲಿ ಎಲ್ಲರೂ ಒಂದೇ ಅಂತ ಹೇಳ್ತಾರ? ನಾನು ಹೋಗಲ್ಲ ಅಲ್ಲಿ. ಅಲ್ಲ, ತಾವು ಹೋಗಲ್ಲ. ಆದ್ರೆ ನಡೆದಿರೋದೇನು? ನಮ್ಮ ದೇಶದಲ್ಲಿ 7,25,000 ಮದರ್ಸಾಗಳಿವೆ. 7,25,000 ಮದರ್ಸಾಗಳಿವೆ ನಮ್ಮ ದೇಶದಲ್ಲಿ. ಯಾಕೆಂದರೆ ಈಗ ಒಂದು 2 ವರ್ಷದ ಹಿಂದೆ ಈ ಮದರ್ಸಾಗಳ ಇಮಾಮ್ ಅಂತ ಏನಿರ್ತಾರಲ್ಲ, ಶಿಕ್ಷಕರು, ಅವರ ಸಂಘಟನೆಯ ಪ್ರಮುಖರು ನಮ್ಮ ಮಠಕ್ಕೆ ಬಂದಿದ್ದರು ನಮ್ಮ ಗುರುಕುಲ ನೋಡಲಿಕ್ಕೆ. ನಮಗಿಬ್ಬರಿಗೂ ಆತ್ಮೀಯತೆ ಇದೆ, ನಾವು ಚೆನ್ನಾಗಿ ಮಾತಾಡ್ತೀವಿ ಅವ್ರ ಜೊತೆ. ಅವ್ರು ಕೇಳಿದ್ರು ನೀವೇನು ಮಾಡ್ತೀರಿ ಅಂತ. ನಾನು ಹೇಳಿದೆ ನಮ್ಮ ಮಕ್ಕಳಿಗೆ, ನಮ್ಮ ಗುರುಕುಲ ನೋಡಿ, ನಮ್ಮ ಮಕ್ಕಳಿಗೆ ತಂದೆ ತಾಯಿಗಳನ್ನು ಪ್ರೀತಿಯಿಂದ ಕಾಣಬೇಕು, ಪರಿವಾರದವರನ್ನು ಪ್ರೀತಿಯಿಂದ ಕಾಣಬೇಕು, ಹಿರಿಯರಿಂದ ಗೌರವದಿಂದ ಆಧರಿಸಬೇಕು, ಆಮೇಲೆ ನಿಮ್ಮ ಕೈಯಿಂದ ಆದಷ್ಟು ಮತ್ತೊಬ್ಬರಿಗೆ ಪರೋಪಕಾರ ಮಾಡಬೇಕು, ಹಾಗೆ ಮಾಡಬೇಕು. ಒಳ್ಳೆಯ ಕಲೆಗಳನ್ನು, ಒಳ್ಳೆಯ ಗುಣಗಳನ್ನು ಬೆಳೆಸಿ ಮಕ್ಕಳು ಪರಿವಾರದ ಆಸ್ತಿ ಆಗಬೇಕು, ಪರಿವಾರಕ್ಕೆ ಭಾರ ಆಗಬಾರ್ದು. ಆಮೇಲೆ ನಮ್ಮ ಮಕ್ಕಳು ನಮ್ಮ ದೇಶದ ಆಸ್ತಿ ಆಗಬೇಕು, ನಮ್ಮ ಧರ್ಮದ ಆಸ್ತಿ ಆಗಬೇಕು. ಅಂಥದ್ದನ್ನು ನಾವು ಕಲಿಸ್ತೀವಿ ಅಂತ ಹೇಳಿದೆ. ಅವ್ರಿಗೆ ಕೇಳಿದೆ ನೀವೇನು ಕಲಿಸ್ತೀರಿ ಅಂತ. ಅವ್ರು ನಾವು 14 ವರ್ಷ ಇಟ್ಕೊಳ್ತೀವಿ ಅಂತ. ಏನು ಕಲಿಸ್ತೀರಿ ಅಂತ ಕೇಳಿದ್ರೆ 14 ವರ್ಷ ನಾವು ಶರೀಯತ್ ಕಲಿಸ್ತೀವಿ ಅಂತ. ಶರೀಯತ್ನಲ್ಲಿ ಏನು ಕಲಿಸ್ತೀರಿ ಅಂತ ನಾನು ಕೇಳಿದೆ. ಇಲ್ಲ, ಶರೀಯತ್ನಲ್ಲಿ ಇರೋದನ್ನು ಎಲ್ಲ ಕಲಿಸ್ತೀವಿ ಅಂತ ಹೇಳಿದರು. ನಾನು ಅದಕ್ಕಾಗಿ ಕುರಾನು ಓದಿದೆ. ಓದಿದ ನಂತರ ಅಲ್ಲಲ್ಲಿ ಆಯಾತಗಳು ನನಗೆ ಕಂಡು ಬಂದು, ಯಾರು ಕಾಫಿರ್ ಇದ್ದಾರೆ ಅವರನ್ನು ನಮ್ಮ ಧರ್ಮಕ್ಕೆ ತರೋ ಪ್ರಯತ್ನ ಮಾಡಿರಿ. ಅವರು ಒಂದು ವೇಳೆ ತಯಾರಾಗದೇ ಇದ್ದರೆ ಯಾವ ರೀತಿಯಲ್ಲಿ ಅವರನ್ನು ಚಿತ್ರಹಿಂಸೆಗೆ ಒಳಪಡಿಸಬೇಕು ಅನ್ನುವಂಥ ಎಲ್ಲ ನಿಯಮಗಳನ್ನು ಅಲ್ಲಿ ಹಾಕಿಕೊಟ್ಟಿದ್ದಾರೆ. ನೀವು ಛತ್ರಪತಿ ಸಂಭಾಜಿ ಮಹಾರಾಜರನ್ನು ಅಭ್ಯಾಸ ಮಾಡಿದ್ರೆ ಗೊತ್ತಾಗುತ್ತೆ. ಅವರು ಒಂದು ವೇಳೆ ನಿಮ್ಮ ಮಾತು ಕೇಳಲಿಕ್ಕೆ ತಯಾರಾಗದೇ ಇದ್ರೆ ಕಾಯ್ದ ಕಬ್ಬಿಣದ ಸಳೆಗಳಿಂದ ಕಣ್ಣು ಕೆತ್ತಬೇಕು, 2ನೇ ದಿವಸ ಕಿವಿ ಕತ್ತರಿಸ್ಬೇಕು, 3ನೇ ದಿವಸ ನಾಲಿಗೆ ಕತ್ತರಿಸ್ಬೇಕು, 4ನೇ ದಿವಸ ತೊಗಲು ಸುಲಿಬೇಕು. ಇದು ಮಾಡಿದ್ದು ನಾವು ನೋಡ್ತಾ ನಮ್ಮ ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮಗನಾದಂಥ ಸಂಭಾಜಿಯವರಿಗೆ, ಛತ್ರಪತಿ ಸಂಭಾಜಿಯವರನ್ನ ಈ ರೀತಿಯಾಗಿ ಕೊಲೆ ಮಾಡಿದರು. ಯಾಕೆ ಅಂದರೆ ಆತ ಇಸ್ಲಾಂ ಸ್ವೀಕರಿಸಲಿಕ್ಕೆ ತಯಾರಾಗಲಿಲ್ಲ. ಇದು ಒಂದೇ ಆಗಲಿಲ್ಲ. ಅವ್ರ ಕಾಫಿರು. ಆ ಕಾಫಿರನ್ನು ಯಾವ ರೀತಿಯಾಗಿ ಮಾಡಬೇಕು, ಎಷ್ಟು ಫೀಟು ಸರಪಳಿಯಿಂದ ಅವರ ಕೈಕಾಲುಗಳನ್ನು ಕಟ್ಟಿ ಕತ್ತಲೆ ಕೋಣೆಯಲ್ಲಿ ಒಗಿಬೇಕು. ಆಮೇಲೆ ಅವರಿಗೆ ಇದು ಒಂದೇ ಅಲ್ಲ, ತಾವು ಗುರು ತೇಗ್ ಬಹದ್ದೂರ್ ಅವರನ್ನು ಯಾವ ರೀತಿಯಾಗಿ ಕೊಂದರು, ನೀನು ನಮ್ಮ ಧರ್ಮ ಸ್ವೀಕರಿಸ್ತೋ ಇಲ್ಲೋ ಅಂತ. ಉಸುಗನ್ನು ಕಾಯಿಸಿ, ಆ ಕಾಯ್ದ ಉಸುಗನ್ನು ಒಂದು ಒಲೆಯ ಮೇಲಿಟ್ಟಂಥ ಕಡಾವಿಗೆಯಲ್ಲಿ ಕೂಡಿಸಿ ಅದರ ಮೇಲೆ ಉಸುಗನ್ನು ಹಾಕ್ತಾಯಿದ್ರು, ಉಸುವನ್ನು. ಆಮೇಲೆ ಗುರು ಗೋವಿಂದ್ ಸಿಂಗ್ರ ಜೀವನ ತಾವು ನೋಡಿದ್ದೀರಿ. ಅಲ್ಲಿ ಗೋವಿಂದ್ ಸಿಂಗ್ರ 2 ಮಕ್ಕಳು ಹೋರಾಟ ಮಾಡ್ತಾರೆ ಮೊಘಲರ ಜೊತೆ ಮಾಡಿ. ಆನಂತರ 2 ಸಣ್ಣ ಮಕ್ಕಳು ಇಷ್ಟೇ, ಆ ಮಕ್ಕಳನ್ನು ಗೋಡೆಯಲ್ಲಿ ಹಾಕಿ ಕಟ್ತಾರೆ. ಇಲ್ಲಿವರೆಗೆ ಬಂದ ನಂತರನೂ ಕೇಳ್ತಾರೆ, ಈಗ ಒಪ್ಗೋ, ಧರ್ಮಾಂತರ ಆಗ್ತೀನಿ ಅಂದರೆ ಈ ಮಕ್ಕಳನ್ನ ಬಿಡ್ತೀವಿ ನೀನು ಮೊಮ್ಮಕ್ಕಳನ್ನ ಅಂತ. ಆಗೋದಿಲ್ಲ ಅಂತ. ಯಾಕೆಂದರೆ ಗೋವಿಂದ್ ಸಿಂಗ ಪರಿವರ್ತನೆ ಆಗಿದ್ರೆ ಎಷ್ಟೋ ಲಕ್ಷ ಜನ ಧರ್ಮ ಪರಿವರ್ತನೆ ಆಗೋರಿದ್ರು. ಯಾಕಂದ್ರೆ ಅವ್ರ ಶಿಷ್ಯರಿದ್ದರು, ಅದಕ್ಕೆ ಅವ್ರನ್ನ ಹಿಡಿದಿದ್ರು ಅವರು.
ಆ ಮಕ್ಕಳನ್ನು ಪೂರ್ತಿಯಾಗಿ ಗೋಡೆಯಲ್ಲಿ ಹೂತು ಹೋಗುವಾಗ ಗೋಡೆ ಕಟ್ಟಿ ಕೊಂದು ಹಾಕಿದರು. ಇದು ಅವ್ರು ಹೇಳಿದಂಥ ನಿಯಮಗಳು. ಗಜವಾಯಿ ಹಿಂದಂತೀವಿ ನಾವು. ಅಂದ್ರೆ ಆ ಇತಿಹಾಸ ಇದೆ. ಇದು ಆಯ್ತು ಅಂತಲ್ಲ. ನೀವು ಮತ್ತೆ ಕಾಶ್ಮೀರಕ್ಕೆ ಬರಬೇಕು, ಪಾಕಿಸ್ತಾನಕ್ಕೆ ಬರಬೇಕು, ಬಾಂಗ್ಲಾದೇಶಕ್ಕೆ ಬರಬೇಕು, ಕೇರಳಕ್ಕೆ ಬರಬೇಕು, ತಮಿಳ್ನಾಡಿಗೆ ಬರಬೇಕು. ಇವತ್ತೇನು ಅಂದು ಇತಿಹಾಸದಲ್ಲಿತ್ತು ಅದನ್ನೇ ನೆನಪು ಮಾಡ್ಕೊಂಡು ನೀವು ಹೇಳಿದೆ. ಇಲ್ಲ, ಆಗಿಲ್ಲ. ಇವತ್ತೂ ಅದೇ ಇದೆ. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಇವರೆಂದೂ ಬದಲಾಗುವವರಲ್ಲ. ಅವರ ನೀತಿ ನಿಯಮಗಳಲ್ಲಿ, ಸಿದ್ಧಾಂತಗಳಲ್ಲಿ ಯಾವ ಬದಲಾವಣೆಯೂ ಆಗೋದಿಲ್ಲ. ಯಾಕಂದರೆ ಶರೀಯತ್ ಬದಲಾದರೆ ತಾನೇ ಎಲ್ಲ ಬದಲಾಗೋದು. ಧರ್ಮಶಾಸ್ತ್ರ ಹೇಳುತ್ತೆ ಅಂದಮೇಲೆ ಧರ್ಮಶಾಸ್ತ್ರದ ಪಾಲನೆಯನ್ನು ಮಾಡಬೇಕಲ್ಲ, ಮಾಡ್ತಾ ಇದ್ದಾರೆ. ಅದನ್ನು ಮಾಡಿದರೆ ಅವರಿಗೆ ಸ್ವರ್ಗದಲ್ಲಿ 72 ಜನ ಹೂರು, 72 ಹೂರ್ಸ್, ಹೂರಂದ್ರೆ ಹುಡುಗಿಯರು ಸಿಗ್ತಾರೆ ಅಂತ ಅವ್ರಿಗೆ. ಅದಕ್ಕಾಗಿ ಪಾಪ ಅವ್ರು ಮಾಡ್ತಾ ಇರ್ತಾರೆ. ಅವ್ರು ಧರ್ಮ ಉಳಿಸ್ಕೊಳ್ಳಿಕ್ಕೆ ಮಾಡ್ತಾರೆ. ನಾವು ನಮ್ಮ ಧರ್ಮ ಉಳಿಸ್ಕೊಳ್ಳಿಕ್ಕೆ ಏನು ಪ್ರಯತ್ನ ಮಾಡಬಾರ್ದ? ನಮ್ಮ ಧರ್ಮವನ್ನು ಉಳಿಸಿಕೊಳ್ಳುವ ಉದ್ದೇಶದಿಂದ ಕನ್ನೇರಿ ಶ್ರೀಗಳು ಒಬ್ಬ ಮುಸ್ಲಿಂ ವಿರೋಧಿಯಾಗಿದ್ದಾರೆ. ನಾನು ನಮ್ಮ ಧರ್ಮವನ್ನು ಉಳಿಸಿಕೊಳ್ಳೋದಕ್ಕಾಗಿ ಯಾರು ಬೇಕಾದವರು ವಿರೋಧನೂ ಕಟ್ಕೋಬೋದು. ಆಮೇಲೆ ಎಲ್ಲ ಮುಸ್ಲಿಮರು ವಿರೋಧಿ ಅಲ್ಲ. ಯಾರು ರಾಷ್ಟ್ರವಾದಿ ಮುಸಲ್ಮಾನರಿದ್ದಾರೋ ಅವರು ನಮ್ಮವರು. ಯಾರು ಈ ರಾಷ್ಟ್ರ ಪ್ರೇಮ ಇಲ್ಲ, ಆಮೇಲೆ ಈ ರಾಷ್ಟ್ರದಲ್ಲಿರುವಂಥ ಜನರನ್ನು ಪ್ರೀತಿಸಲಿಕ್ಕೆ ತಯಾರಿಲ್ಲ, ಅವ್ರನ್ನ ಕೊಲ್ಲಲಿಕ್ಕೆ ತಯಾರಾಗಿದ್ದವರು, ಅಂಥವ್ರು ವಿರೋಧಿ ನಾನು. 50% ಮುಸ್ಲಿಮರು ನಮ್ಮ ದೇಶದಲ್ಲಿ ಇದ್ರೆ ಖಂಡಿತ ನಮ್ಮ ದೇಶ ಉದ್ಧಾರ ಆಗಲ್ಲ ಅನ್ನೋ ಮಾತು ನೀವು ಹೇಳೋದ್ರ ಮೂಲಕ ಎಲ್ಲ ಒಳ್ಳೆ ಮುಸ್ಲಿಮರಿಗೆ ಅಪಮಾನ ಆಗೋದಿಲ್ವಾ? ನೋಡಿ, ಒಳ್ಳೆಯ ಮುಸಲ್ಮಾನರಾಗಿದ್ದರೆ ಅವ್ರ ಜನರಿಗೆ ಹೇಳಬೇಕು, ನಾವು ಮಾಡ್ತಾ ಇರೋದು ಸರಿಯಲ್ಲ. ನೋಡಿ, ಯಾವಾಗಲೂ ನಮ್ಮ ಚಾಣಕ್ಯ ಒಂದು ಮಾತನ್ನು ಹೇಳ್ತಾ ಇದ್ದ, ದೇಶ ದುಷ್ಟರಿಂದ ಎಂದೂ ಹಾಳಾಗೋದಿಲ್ಲ, ದೇಶ ಸಜ್ಜನರ ಮೌನದಿಂದ ಹಾಳಾಗುತ್ತೆ. ಒಳ್ಳೆಯದಕ್ಕೆ ಒಳ್ಳೆಯದು, ಕೆಟ್ಟದ್ದಕ್ಕೆ ಕೆಟ್ಟದ್ದು ಅಂತ ಹೇಳದೆ ಯಾರು ಸುಮ್ಮನೆ ಕೂಡ್ತಾರಲ್ಲ ಅವರಿಂದ ದೇಶ ಹಾಳಾಗುತ್ತೆ. ಇದು ಚಾಣಕ್ಯ ಹೇಳಿದ್ದು, ನಮ್ಮ ಚಾಣಕ್ಯ ಹೇಳಿದ್ದು. ಹಾಗಾದರೆ ಅವ್ರಿಗೆ ಹೇಗೆ ಒಳ್ಳೆಯವರು ಅನ್ನೋದು? ಅದಕ್ಕೆಲ್ಲ ಸಮ್ಮತಿಸ್ತಾ ಇದ್ದೀವಿ ಅಂದ್ರೆ, ನೀವು ಮಾಡುವಂಥ ಕೆಟ್ಟ ಕೆಲಸಗಳನ್ನೆಲ್ಲವನ್ನೂ ಸಹಿತ ನೀನು ಮಾಡು, ನಾನು ಕಣ್ಣು ಮುಚ್ಕೊಂಡಿರ್ತೀನಿ ಅಂದರೆ ಹೇಗೆ ಸಜ್ಜನರು ಅನ್ನೋದು? ಆದ್ದರಿಂದ ಅವ್ರು ಯಾವಾಗ ಅವರಲ್ಲಿ ಜಾಗೃತಿ ಬರಬೇಕು, ನಾವು ಈ ರೀತಿ ದ್ವೇಷ ಬಿತ್ತೋದು ಒಳ್ಳೆಯದಲ್ಲ. ನಾವು ಆತ್ಮೀಯತೆಯಿಂದ ಬದುಕೋಣ. ಯಾಕೆಂದರೆ ಸ್ವಾತಂತ್ರ್ಯದ ಕಾಲದಲ್ಲಿ ದೇಶ ವಿಭಜನೆ ಆದಾಗ ಆ ಕಡೆಯಿಂದೆಲ್ಲ ಹೆಣಗಳ ರಾಶಿ ಭಾರತದಲ್ಲಿ ಬರ್ತಿತ್ತು. ರೈಲ್ವೆಗಳು ತುಂಬಿ ಬರ್ತಾಯಿದ್ದು. ಒಂದೊಂದು ರೈಲ್ವೆದಲ್ಲಿ 10,000 ಹೆಣಗಳು ಬರ್ತಾಯಿದ್ದು. ನರಳುವವರು, ಚೀರುವವರು, ಸುಮ್ಮನೆ ಬಿದ್ದಂಥವರು, ಇಂಥವರನ್ನು ನಮ್ಮ ದೇಶದಲ್ಲಿ ಅವರು ಆ ರೈಲ್ವೆಗೆ ಬರೆದಿದ್ದರು, ಸ್ವಾತಂತ್ರ್ಯದ ಕೊಡುಗೆ ನಿಮಗೆ ಅಂತ. ಬಂದು ನಾವೆಲ್ಲ ಸಹಿಸ್ತೀವಿ. ನಮ್ಮಲ್ಲಿ ಯಾರನ್ನೂ ಹೊರಗೆ ಹಾಕಬಾರ್ದು. ನಮ್ಮಲ್ಲಿ ಆರಂಭ ಆಗಿತ್ತು ಇವ್ರನ್ನ ಹೊರಗೆ ಹಾಕಿಬಿಡೋಣ ಅಂತ. ಯಾಕೆಂದರೆ ಬಾಬಾ ಸಾಹೇಬ್ ಅವ್ರು ಹೇಳಿದರು, ನೀವೊಂದು ವೇಳೆ ಮುಸ್ಲಿಮರಿಗಾಗಿ ಪಾಕಿಸ್ತಾನ, ಹಿಂದೂಗಳಿಗಾಗಿ ಹಿಂದೂಸ್ತಾನ ಅಂತ ಮಾಡಿದ್ರಿ ಅಂದಮೇಲೆ ಕೊನೆಯ ವ್ಯಕ್ತಿ ಆ ಕಡೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿ ಮುಸ್ಲಿಮು. ಆಮೇಲೆ ಪಾಕಿಸ್ತಾನದಲ್ಲಿರುವಂಥ ಕೊನೆಯ ಹಿಂದೂ ಇಲ್ಲಿ ಬರಬೇಕು. ಅಂದಾಗನೇ ಈ ಎರಡೂ ದೇಶಗಳು ಸುಖವಾಗಿರೋದು. ಆದರೆ ನಮ್ಮ ದೇಶದಲ್ಲಿ ಕೆಲವೊಂದು ರಾಜಕೀಯ ಇಚ್ಛಾಶಕ್ತಿ ಅಭಾವದಿಂದ ಎಲ್ಲರನ್ನೂ ಕಳಿಸ್ಲಿಕ್ಕೆ ಆಗಲಿಲ್ಲ. ಯಾಕಾಯಿತು ಅನ್ಸುತ್ತೆ ಸ್ವಾಮೀಜಿ? ಗಾಂಧೀಜಿಯವರು ಉಪವಾಸಕ್ಕೆ ಕೂತ್ಬಿಟ್ರು. ಪಾಕಿಸ್ತಾನದಿಂದ ಬಂದಂಥ ಜನರು ಎಲ್ಲೋ ಶಾಲೆಗಳಲ್ಲಿ ಬಂದಂಥ ನಮ್ಮ ಹಿಂದೂಗಳು ಊಟ ಬಟ್ಟೆ ಮೇಲೆ ಬಂದಿದ್ದರು. ಬರುವಾಗ ದಾರಿಯಲ್ಲಿ ತಾವು ಓದಬೇಕು ಸುಮಾರು ಪುಸ್ತಕಗಳಿವೆ, ಈ ವಿಭಜನೆ ಇತಿಹಾಸವನ್ನು ಹೇಳುವಂಥ ದೇಶಿ ಜನರು ಬರೆದಿದ್ದಾರೆ, ಆಮೇಲೆ ವಿದೇಶಿ ಜನರು ಬರೆದಿದ್ದಾರೆ. ನಾನು ನೋಡಿದ್ದೀನಿ, ಅದರಲ್ಲಿ ಬರೆದಿದ್ದಾರೆ. ಸತ್ತ ತಾಯಿ, ಅವಳ ಕೊಲೆ ಆಗಿದೆ, ಅವಳು ಬಿದ್ದಿದ್ದಾಳೆ, ಅತ್ಯಾಚಾರ ಮಾಡಿ ಅವಳನ್ನು ಚೂರಿಗಳಿಂದ ಚುಚ್ಚಿ ಕೊಲೆ ಮಾಡಿದ್ದಾರೆ, ಆದರೆ ಮಗು ಜೀವಂತ ಇದೆ. ಆ ಸತ್ತ ತಾಯಿಯ ಮೊಲೆ ಕುಡಿತಾ ಇದೆ ಮಗು. ಅಷ್ಟರಲ್ಲಿ ಮತ್ತೊಂದು ಗ್ಯಾಂಗ್ ಬರುತ್ತೆ ಅವ್ರದ್ದೇ. ಏನು ಮಾಡ್ತಿ, ಇದೊಂದು ಮಗು ಜೀವಂತ ಇದೆಯಲ್ಲ ಅಂತ ಎರಡೂ ಕಾಲನ್ನು ಹಿಡಿದು ತಲೆಯನ್ನೇ
ನೆಲಕ್ಕೆ ಅಪ್ಪಳಿಸ್ತಾರೆ. ಓದ್ಬೇಕು ನಮ್ಮ ಜನರು. ನಾವು ಇತಿಹಾಸ ಓದದೇ ಇದ್ರೆ ನಮ್ಮ ಜೀವನದಲ್ಲಿ ಬಹಳ ದೊಡ್ಡ ತಪ್ಪುಗಳನ್ನು ಮಾಡುವ ಸಾಧ್ಯತೆ ಇದೆ. ನಾವು ಇತಿಹಾಸ ನಿರ್ಮಾಣ ಮಾಡೋದು ಒಂದು ಕಡೆ ಇರಲಿ, ಇತಿಹಾಸ ಓದಿದರೆ ನಾವು ಹೇಗಿರಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಯಾವ ತಪ್ಪುಗಳು ಮರುಕಳಿಸಬಾರ್ದು ಅಂತ.